ತಮಿಳುನಾಡಿಗೆ ಕಾವೇರಿ ನೀರು ಹರಿಸಲು ಶಿಫಾರಸು ಮಾಡಲಾಗಿದೆ. ಮಂಡ್ಯ ರಕ್ಷಣಾ ವೇದಿಕೆಯಿಂದ ಹೋರಾಟವನ್ನು ಮಾಡಿದ್ದಾರೆ. ಶ್ರೀರಂಗಪಟ್ಟಣದಲ್ಲಿ ನದಿಗೆ ಇಳಿದು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಕೆಲವೇ ಹೊತ್ತಲ್ಲಿ ಕೆಆರ್ಎಸ್ಗೆ ಮುತ್ತಿಗೆ ಹಾಕಲಿದ್ದಾರೆ. ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಮುತ್ತಿಗೆಯನ್ನ ಹಾಕಲಿದ್ದಾರೆ. ಶ್ರೀರಂಗಪಟ್ಟಣದಲ್ಲಿ ಭೂಮಿ ತಾಯಿ ಸಂಘಟನೆ ಜೊತೆಗೆ ಮಂಡ್ಯದಲ್ಲಿ ರೈತ ಸಂಘಟನೆಗಳಿಂದ ಹೋರಾಟವನ್ನ ಮಾಡಲಾಗ್ತಾ ಇದೆ. ಈಗಾಗಲೇ ತಮಿಳುನಾಡಿಗೆ ನೀರನ್ನು ಹರಿಸಬೇಕು ಅಂತ ಶಿಫಾರಸು ಮಾಡಲಾಗಿದೆ. ಈ ಆದೇಶದ ವಿರುದ್ಧವಾಗಿ ರಾಜ್ಯ ಸರ್ಕಾರದ ವಿರುದ್ಧವಾಗಿ ರೈತ ಸಂಘಟನೆಗಳು ಹೋರಾಟವನ್ನ ಮಾಡ್ತಾ ಇದೆ. ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಈ ಕೆಆರ್ಎಸ್ಗೆ ಮುತ್ತಿಗೆ ಹಾಕಲಿಕ್ಕೆ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಮುಂದಾಗಿದ್ರು. ಈ ಸಂದರ್ಭದಲ್ಲಿ ಪೊಲೀಸರು ಮತ್ತು ವಾಟಾಳ್ ನಾಗರಾಜ್ ಅವರ ನಡುವೆ ವಾಗ್ವಾದ ಕೂಡ ನಡೆಯಿತು. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿನೋದ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಈಗ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಕೆಆರ್ಎಸ್ಗೆ ಮುತ್ತಿಗೆ ಹಾಕಲಿಕ್ಕೆ ಮುಂದಾದ್ರು. ಸದ್ಯಕ್ಕೆ ಏನ್ ಮಾಹಿತಿ ಸಿಗ್ತಾ ಇದೆ? ಪ್ರತಿಭಟನಾಕಾರರು ಏನ್ ಹೇಳ್ತಿದ್ದಾರೆ? ಪ್ರವೀಣ್, ಈಗಾಗಲೇ ಸಿಡಬ್ಲ್ಯೂಎಂಎ ಪ್ರತಿನಿತ್ಯ 9,000 ಕ್ಯೂಸೆಕ್ಸ್ ನೀರನ್ನ 15 ದಿನಗಳ ಕಾಲ ಬಿಡಬೇಕು ಅಂತೇಳಿ ಆದೇಶವನ್ನ ಮಾಡಿದೆ. ಈ ಒಂದು ಆದೇಶವನ್ನ ವಿರೋಧಿಸಿ ಮಂಡ್ಯದಲ್ಲಿ ಬೆಳಿಗ್ಗೆದಲ್ಲೂ ಕೂಡ ಪ್ರತಿಭಟನೆ ನಡೀತಾ ಇರುವಂತದ್ದು. ಶ್ರೀರಂಗಪಟ್ಟಣದಲ್ಲೂ ಕೂಡ ಕಾವೇರಿ ನದಿಗೆ ಇಳಿದು ಪ್ರತಿಭಟನೆ ನಡೆಸಲಾಯಿತು. ಇಂದು ಮಧ್ಯಾಹ್ನ ಸುಮಾರು 3:30 ಸುಮಾರಿಗೆ ವಾಟಾಳ್ ನಾಗರಾಜ್ ಕೂಡ ಕೆಆರ್ಎಸ್ ಅಣೆಕಟ್ಟಿಗೆ ಮುತ್ತಿಗೆ ಹಾಕೋದು ಕೂಡ ಪ್ರಯತ್ನ ಪಟ್ಟರು. ತತ್ಕ್ಷಣದಲ್ಲಿ ಪೊಲೀಸರು ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದಂತಹ ವಾಟಾಳ್ ನಾಗರಾಜ್ ಅವರು 27ನೇ ತಾರೀಕು ಅಂದ್ರೆ ನಾಡಿದ್ದು ಏನೋ ನಮ್ಮ ರಾಜ್ಯದ ಸಂಸದರನ್ನ ಹರಾಜಾಕುವ ಮೂಲಕವಾಗಿ ವಿನೂತನವಾದಂತಹ ಪ್ರತಿಭಟನೆಗೆ ಕರೆ ಕೊಟ್ಟಿರುವಂತದ್ದು. ದುಡ್ಡಿದ್ದವರು ನಮ್ಮ ಸಂಸದರನ್ನ ಖರೀದಿ ಮಾಡೋದಕ್ಕೆ ಅವರು ಕರೆಯನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಸಂಸದರು ಯಾರು ಕೂಡ ಸಂಸತ್ನಲ್ಲಿ ಯಾರು ಕೂಡ ಕಾವೇರಿಯ ಬಗ್ಗೆ ಮಾತನಾಡ್ತಾ ಇಲ್ಲ. ಸೊ ಹೀಗಾಗಿ ಅವರನ್ನ ಹರಾಜಾಕುವ ಮೂಲಕವಾಗಿ ವಿನೂತನವಾಗಿ ಪ್ರತಿಭಟನೆ ಮಾಡೋದಕ್ಕೂ ಕರೆಯನ್ನು ಕೊಟ್ಟಿದ್ದಾರೆ. ಇನ್ನು 1ನೇ ತಾರೀಕು ತಮಿಳುನಾಡಿನ ಅತಿ ಬೆಲೆ ಚೆಕ್ ಪೋಸ್ಟ್ ಏನಿದೆ ಅಂದ್ರೆ ಕರ್ನಾಟಕದ ಗಡಿಭಾಗ ಏನಿದೆ ಆ ಒಂದು ಗಡಿಭಾಗದಲ್ಲೂ ಕೂಡ ಅಲ್ಲಿ ಬಂಧನ ಮಾಡುವ ಮೂಲಕವಾಗಿ ತಮಿಳುನಾಡಿಗೆ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನ ವಾಟಾಳ್ ನಾಗರಾಜ್ ಮಾಡ್ತಾ ಇದ್ದಾರೆ. ಈಗಾಗಲೇ ತಮಿಳುನಾಡಿನಲ್ಲಿ ಇರುವಂತಹ ಪ್ರತಿಯೊಬ್ಬರು ಕೂಡ ರಾಜ್ಯವನ್ನ ಬಿಟ್ಟು ಹೊರಡಬೇಕು ಅಂತೇಳಿ ಒಂದು ಕರೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ವಿಜಯವರ ವಿರುದ್ಧವೂ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಆಕ್ರೋಶನ ಹೊರಹಾಕ್ತಂತ ವಾಟಾಳ್ ನಾಗರಾಜ್ ಅವರು ಮುಂದಿನ ದಿನಗಳು ಕೂಡ ಬಂಧನ ಮಾಡ್ತೀವಿ. ಆ ಒಂದು ಬಂದ್ಗೆ ಪ್ರತಿಯೊಬ್ಬ ಕನ್ನಡ ಪರ ಸಂಘಟನೆಗಳು ಕೂಡ ನಮಗೆ ಬೆಂಬಲ ಕೊಡಬೇಕು. ಕಾವೇರಿ ಮತ್ತು ಮಹದಾಯಿ ಹೋರಾಟ ವಿಚಾರವಾಗಿ ಪ್ರತಿಯೊಬ್ಬರು ಕೂಡ ಒಕ್ಕಲಿನಿಂದ ಹೋರಾಟ ಮಾಡಿದ್ರೆ ನಮಗೆ ಜಯ ಸಿಗುತ್ತೆ ಅನ್ನುವಂತಹ ಕರೆಯನ್ನು ಕೊಟ್ಟಿದ್ದಾರೆ. ಸೊ ಹೀಗಾಗಿ ಒಂದು ಕಡೆ ವಾಟಾಳ್ ನಾಗರಾಜ್ ಅವರನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದು ಅವರನ್ನು ಕೂಡ ಕರ್ಕೊಳ್ಳುವಂತಹ ಕೆಲಸವನ್ನು ಮಾಡಿದ್ದಾರೆ. ಇದೆಲ್ಲದರ ಮಧ್ಯೆ ಈಗಾಗಲೇ ಸಿಡಬ್ಲ್ಯೂಎಂಎ ಕೊಟ್ಟಿರುವಂತಹ ಆದೇಶವನ್ನು ಪಾಲನೆ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಸೊ ಹೀಗಾಗಿ ಮುಂದಿನ 15 ದಿನಗಳ ಕಾಲ 9,000 ಕ್ಯೂಸೆಕ್ಸ್ ಅಂದ್ರೆ ಬರೋಬ್ಬರಿ 12 ಟಿಎಂಸಿ ನೀರನ್ನ ಈಗ ತಮಿಳುನಾಡಿಗೆ ಹರಿಸುವಂತಹ ಹರಿಸಲೇಬೇಕಾದಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈಗ ಸರ್ಕಾರ ನಿಂತಿರುವಂತದ್ದು. ಸೊ ಇದೆಲ್ಲದಕ್ಕೂ ಪರಿಹಾರ ಅಂತಂದ್ರೆ ಮಳೆ ಹೆಚ್ಚಿನ ಅಂದ್ರೆ ಕಾವೇರಿ ಜಲಾನಯ ಪ್ರದೇಶದಲ್ಲಿ ಮಳೆ ಆಗಬೇಕು. ಜೊತೆಗೆ ಕೇರಳದ ವಯನಾಡಲ್ಲೂ ಕೂಡ ದೊಡ್ಡ ಮಟ್ಟದ ಮಳೆ ಆದ್ರೆ ಎಲ್ಲೋ ಒಂದು ಕಡೆ ಸರ್ಕಾರ ಮತ್ತೆ ಈಗಾಗಲೇ ಆದೇಶ ಏನು ಸಿಡಬ್ಲ್ಯೂಎಂಎ ಕೊಟ್ಟಿರುವಂತಹ ಆದೇಶವನ್ನ ಈ ಮೂಲಕವಾಗಿ ಎಲ್ಲೋ ಒಂದು ಸಮಸ್ಯೆನ ಪರಿಗಣಿಸುವ ಸಮಸ್ಯೆನ ಬಗೆಹರಿಸುವಂತಹ ಸಾಧ್ಯತೆ ಇರುವಂತದ್ದು. ಸೊ ಹೀಗಾಗಿ ವರಣ ಕೃಪೆ ತೋರಿದಲ್ಲಿ ಈ ಎಲ್ಲಾ ಸಮಸ್ಯೆಗಳು ಕೂಡ ಆದಷ್ಟು ಬೇಗ ಬಗೆಹರಿಯುತ್ತೆ. ಇಲ್ಲದಿದ್ದಲ್ಲಿ ಸರ್ಕಾರಕ್ಕೆ ಸಿಡಬ್ಲ್ಯೂಎಂಎ ಕೊಟ್ಟಿರುವಂತಹ ಆದೇಶವನ್ನ ಪಾಲನೆ ಮಾಡಲೇಬೇಕಾದಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈಗ ರಾಜ್ಯ ಸರ್ಕಾರ ಇರುವುದು. ಸೊ ಹೀಗಾಗಿ 9,000 ಕ್ಯೂಸೆಕ್ಸ್ ನೀರನ್ನ 15 ದಿನಗಳ ಕಾಲ ಬಿಡುವಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸರ್ಕಾರ ಇದೆ. ಪ್ರವೀಣ್, ಓಕೆ, ಥ್ಯಾಂಕ್ ಯು ವಿನೋದ್ ತಮ್ಮೆಲ್ಲ ಮಾಹಿತಿಗೆ.